ರೀಸೆಂಟ್ ಆಗಿ ನಮ್ಮ ಫ್ರೆಂಡ್ ಏನೋ ಕೆಲಸ ಇದೆ ಅಂದ್ಬಿಟ್ಟು ಅವ್ರ ಮಾವೂರ್ ಊರಿಗೆ ಕರ್ಕೊಂಡೋಗಿದ್ದ. ಅಲ್ಲಿ ನಮ್ಮ ಫ್ರೆಂಡ್ ಅವ್ರ ಮಾವವ್ರ ಮನೆ ಮುಂದೆ ಒಂದು ಹುಣಸೆ ಮರ ಇತ್ತು. ಆ ಹುಣಸೆ ಮರಕ್ಕೆ ಎಮ್ಮೆ ಯಾವಾಗೂ ಕಟ್ಟಾಗ್ತಾ ಇದ್ರಂತೆ. ಆ ಹುಣಸೆ ಮರದಲ್ಲಿ ಒಂದು ಪೊಟರೆ ಜೇನು ಇತ್ತು. ಆ ಪೊಟರೆ ಜೇನು ಇರುವುದು ಅವ್ರಿಗೆ ಗೊತ್ತಿಲ್ಲ. ಈ ಬಿಸಿಲಿನ ತಾಪಮಾನಕ್ಕೆ ಆ ಜೇನಿನ ನೊಣಗಳು ಬಂದು ಎಮ್ಮೆಯನ್ನು ಕಚ್ಚಿದವೆ ಅಂತ ಹೇಳ್ತಾ ಇದ್ರು. ಆದ್ರಿಂದ ಅವರು ಬೆಂಕಿ ಹಾಕಿ ಸುಟ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ರು. ನಾನು ಬೇಡ ಬೇಡ ಆ ತರ ಮಾಡಿದ್ರೆ ಮತ್ತೆ ನಮ್ಗೆ ಮುಂದಕ್ಕೆ ಜೇನೆ ಸಿಗಲ್ಲ, ನಾನು ನೀಟಾಗಿ ತೆಗಿತೀನಿ, ಸ್ವಲ್ಪ ಹೊಗೆ ಆಡ್ಸಿದ್ರೆ ಸಾಕು, ಅವೇನು ಮಾಡಲ್ಲ ನಮ್ಮನ್ನ ಅಂತ ಹೇಳ್ಬಿಟ್ಟು ಈ ಪೊಟರೆ ಜೇನಲ್ಲಿ ಇಲ್ಲಿ ತೆಗಿತಾ ಇದೀನಲ್ಲ, ಈ ತರ 7 ಪದರಗಳಿರುತ್ತೆ. ಈ 7 ಪದರಗಳು ತೆಗೆದ್ರೆ ಮಾತ್ರ ಇದು ಬೇರೆ ಕಡೆ ಹೋಗುತ್ತೆ. ಒಂದು ಪದರ ನಾವು ಅಲ್ಲೇ ಬಿಟ್ರು ಸಮೇತ ಬೇರೆ ಕಡೆ ಹೋಗೋದಿಲ್ಲ. ಇದು ಜೇನ್ ತೆಗಿಬೇಕಾದ್ರೆ ನೊಣ ಕಚ್ಚುತ್ತೆ ಅಂದ್ಬಿಟ್ಟು ಎಲ್ಲ ದೂರ ಹೋಗಿದ್ರು. ಸೊ ನಾವು ಚಿಕ್ಕ ವಯಸ್ಸಿಂದ ಜೇನ್ಗೆ ತುಂಬಾ ಚಡ್ಡಿ ದೋಸೆ ಇದ್ದಂಗೆ. ಸೊ ಅದಕ್ಕೆ ನಮ್ಗೇನು ಮಾಡಿಲ್ಲ. ಅವು ಚಡ್ಡಿ ದೋಸೆ ಆಗ್ಲಿ ಯಾರೇ ಆಗ್ಲಿ ಕೋಪ ಬಂದಾಗ ಬಿಡಲ್ಲ. ನನಗೂ 4 ನೊಣ ಬಂದು ಕಚ್ಚಿದ್ವು. ಕೊನೆಗೂ ಸಿಕ್ತು ನಮ್ಗೆ ಸವಿ ಸವಿ ತುಪ್ಪ. ನಮ್ಮ ಫ್ರೆಂಡ್ಸ್ ಅಂತೂ ಇವತ್ತೇ ನಾವು ಒರಿಜಿನಲ್ ಜೇನ್ ತುಪ್ಪ ತಿಂತಾ ಇದೀವಿ ಅಂತ ತುಂಬಾ ಖುಷಿಯಿಂದ ತಿಂತಾ ಇದ್ರು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.